ಗೌರಮ್ಮ ಅಂದ್ಬಿಟ್ಟು ಹೇಳಿ ಮೇಡಮ್. ನಾವು ನೆಟ್ಸಪ್ ಕಂಪ್ನಿಯಿಂದ ಬಂದಿರೋದು ಸರ್. ಈಗ ನೀವು ಕಬ್ಬು ಬೆಳೆದಿದ್ದೀರಾ, ನಿಮ್ಮ ಕಬ್ಬುಗೆ ನಾನು ಸ್ಟಾರ್ಟಿಂಗಿಂದನೂ ನಮ್ಮದು ಸೇತು ಸ್ಟಿಮ್ರಿತಿ ಎಂಟ್ರಿಗೆ ಕೊಡ್ತಿದ್ದೆ ಸರ್. ಯಾವ ರೀತಿ ಇದೆ ಸರ್ ನಿಮ್ಮ ಕಬ್ಬು, ಆ ಕಬ್ಬಿನ ಅನುಭವ ಹೇಗಿದೆ ಸರ್? ಅಂದರೆ ಹೋದ ಸತಿ ಬೆಳೆಗೂ ಈ ಸತಿ ಬೆಳೆಗೂ ನಿಮ್ಮ ಐಟಮ್ಸ್ ಹಾಕಿದ್ಮೇಲೆ ಇಲ್ಲಿ ಮೆಡಿಸನ್ ಕೊಟ್ಮೇಲೆ ನಾಟಿ ಮೆಡಿಸನ್ನ ಕಬ್ಬು ದುಡುವಾಗಿ ಬಂದಿದೆ. ಆಮೇಲೆ ನೀರಿನ ಅಭಾವ ಇದ್ರೂ ಕೆರೆಸಲ್ಲಿ ನೀರಿನ ಅಭಾವ ಇದ್ರೂ ಬೋರ್ವೆಲ್ ನೀರಲ್ಲಿ ಮೇಂಟೈನ್ ಮಾಡ್ಕೊಂಡು 18 ಕುಂಟೆಗೂ ಒಂದು 35 ಟನ್ ಕಬ್ಬು ಬರುವಂಗೆ ಮೇಂಟೆನೆನ್ಸ್ ಮಾಡ್ತಿದ್ದೀವಿ. ಹೌದಾ ಸರ್? ಮೊದಲೆಲ್ಲ ಎಷ್ಟು ಒಂದು ಕುಂಟೆಗೆ ಎಷ್ಟು ಟನ್ ಕಬ್ಬು ಬೀಳ್ತಾ ಇತ್ತು ಸರ್? ಒಂದು 20-22 ಬೀಳ್ತಿತ್ತು ಒಂದು ಕುಂಟೆಗೆ. ಟೋಟಲ್ ಈ ಜಮೀನಲ್ಲಿ 18 ಕುಂಟೆಗೆ. ಇವಾಗ ಎಷ್ಟು ಬೀಳ್ತಾ ಇದೆ ಸರ್? ಒಂದು 35 ಟನ್ ಬರೋ ನಿಂತಿದೆ. ಹೌದಾ ಸರ್? ಏನು ಅನಿಸ್ತೈತೆ ಸರ್ ನಿಮ್ಗೆ? ಇದೆಲ್ಲ ಚೆನ್ನಾಗಿದೆ, ಕಬ್ಬು ದಪ್ಪ ಇದೆ, ಆಮೇಲೆ ಲಂತ ಬೆಳೆದಿದೆ, ಆಮೇಲೆ ಭೂಮಿ ಆರಾಸ ಕೊಟ್ಟಿಲ್ಲ, ಎರೆಹುಳುವೆಲ್ಲ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಜಾಗದಲ್ಲಿ, ಚೆನ್ನಾಗಿ ಬೆಳವಣಿಗೆ ಚೆನ್ನಾಗಿ ಕೊಟ್ಟಿದೆ. ಹೌದಾ ಸರ್? ನೆಕ್ಸ್ಟ್ ಮತ್ತೆ ಇದೇ ಪ್ರಾಡಕ್ಟ್ಗಳನ್ನ ಬಳಸಿ ನೀವು ಯಾವುದೇ ತರದ ಕೆಮಿಕಲ್ಗಳನ್ನ ಬಳಸಿ ಇದೇ ಮೆಡಿಸನ್ನೇ ಇನ್ನು ಕಂಟಿನ್ಯೂಸ್ ಮಾಡ್ತೀನಿ ನಾನು ಈ ಗದ್ದೆಗಳಿಗೆಲ್ಲ. ಖಂಡಿತ ಸರ್, ಮಾಡಿ ಸರ್. ಇನ್ನು ತುಂಬಾ ಒಳ್ಳೆ ಇಳುವರಿ ತೆಗಿಬಹುದು, ಮತ್ತೆ ನಿಮ್ ಖರ್ಚನ್ನ ಕಡಿಮೆ ಮಾಡಿ ಕಮ್ಮಿ ಇಡ್ತೀವಿ. ಈ ಮೆಡಿಸನ್ ನಾಟಿ ಮೆಡಿಸನ್ ಜಾಸ್ತಿ ಉಪಯೋಗಿಸ್ಕೊತೀವಿ. ಓಕೆ, ಥ್ಯಾಂಕ್ ಯು ಸರ್ ನಿಮ್ಮ ಇನ್ಫಾರ್ಮೇಶನ್ಗೆ. ಓಕೆ ಮೇಡಮ್.